ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಡೇ ಸ್ಟಾರ್ಟ್ ಆಗ್ತಾ ಇದೆ. ಅವರೆಕಾಳು ಇದುಕ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಈ ಅವರೆಕಾಳು ಸೀಸನ್ ಬಂದವಾಗಲಿಂದ ಯಾವಾಗ ಈ ಅವರೆಕಾಳು ಸೀಸನ್ ಹೋಗ್ಬಿಡುತ್ತೆ ಅನ್ನೋ ಥರ ಆಗೋಗಿದೆ ನಿಜವಾಗ್ಲೂ. ಸೊ ಎಷ್ಟು ಫ್ರೆಂಡ್ಸ್, ಯಾವಾಗಲೂ ಅವರೆಕಾಯಿ ಇಟ್ಕೋದು, ಅದು ತೆಗಿಯೋದು, ಚಿಪ್ಪೆ ತೆಗಿಯೋದು, ಇದೇ ಆಗೋಗಿದೆ ನನ್ನ ಜೀವನ. ನನಗೆ ಅವರೆಕಾಳು ಅಂದ್ರೇ ಆಗಲ್ಲ. ಆದರೆ ಏನು ಮಾಡೋದು, ನಮ್ಮ ತೋಟದಲ್ಲಿ ಆಗೋವರೆಗೂ ಬರ್ತಾ ಇರ್ತಾರೆ, ನಾನು ಇದು ಮಾಡ್ತಾನೆ ಇರಬೇಕು. ನಾನಿವಾಗ ಬಂದು ಮಶ್ರೂಮ್ ಫಾರ್ಮ್ ಹತ್ರಕ್ಕೆ ಬಂದೆ. ಅದೇ ಹೆಂಗೆ ಮಶ್ರೂಮ್ ಬಂದಿದೆ ಅಂದ್ಬಿಟ್ಟು ನೋಡೋಕೆ ಅಂದ್ಬಿಟ್ಟು ಒಂದು 100 ಗ್ರಾಮ್ ಅಷ್ಟು ಸಿಗ್ಬೋದು. ಅದು ಕಿತ್ಕೊಂಡು ಇವಾಗ ಮನೆಗೆ ಹೋಗ್ತೀನಿ. ಯಾರನ್ನ ನೀವು ಸರ್ಜಾಪುರ ಸುತ್ತಮುತ್ತ ಇದ್ದೀರಾ ಅಂದರೆ ಕಲ್ಲಲ್ಲಿ ಗೊತ್ತಲ್ವಾ, ಅಲ್ಲಿಗೆ ಬನ್ನಿ. ನಾನು ಮಶ್ರೂಮ್ ನಿಮಗೆ ಬೇಕಾಗಿದ್ದರೆ ಕಿತ್ಕೊಡ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಗೆ ಬೇಕಾಗಿದ್ದರೆ ನಾನು ಕೊಡ್ತೀನಿ, ಆಯಿತಾ? ಆಮೇಲೆ ಇವಾಗ ಇದು ಕಿತ್ಕೊಂಡು ಮನೆ ಕಡೆ ಹೋಗಬೇಕು. ಬಿಕಾಸ್ ಇನ್ನು ಬ್ಯಾಗ್ಸ್ ಎಲ್ಲ ಇದೆ. ನೆನ್ನೆ ಎಲ್ಲ ಬ್ಯಾಗ್ಸ್ ಮಾಡಿದ್ದೆ. ಇವಾಗ ಇದನ್ನು ಹ್ಯಾಂಗ್ ಮಾಡ್ತೀನಿ. ಹ್ಯಾಂಗ್ ಮಾಡುವಾಗ ಯಾವ ರೀತಿ ಟೈ ಮಾಡಬೇಕು ಅನ್ನೋದು ಈಸಿಯ ಮೆಥಡು ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಇದು ತಗೋಬೇಕು. ತಗೊಂಡು ನೋಡಿ, ಇಲ್ಲಿ ಟೈ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಹಿಂಗೆ ಟೈ ಮಾಡಬೇಕು ಅಂದ್ಬಿಟ್ಟು. ಹಿಂಗೆ ಗಟ್ಟಿಯಾಗಿ ಟೈ ಮಾಡಿಬಿಡಿ. ಆಮೇಲೆ ಇದನ್ನು ನೋಡಿ, ಈ ರೀತಿ ಹೋಗಿ ಹಿಂದಕ್ಕೆ ತಿರ್ಸ್ಕೊಳ್ಳಿ, ಈ ಥರ ಬರುತ್ತೆ. ಆಮೇಲೆ ಇನ್ನೊಂದು ಹಗ್ಗಕ್ಕೆ ಹಿಂದಕ್ಕೆ ತಿರ್ಸ್ಕೊಳ್ಳಿ, ಈ ರೀತಿ ಹಿಂಗೆ ರೌಂಡು ನೋಡಿ, ಈ ರೀತಿ ರೌಂಡಾಗಿ ತಿರ್ಸ್ಕೊಂಡು ಮತ್ತು ನೀವು ಅಲ್ಲಿ ಗಂಟಕ್ಕಿರ್ತೀರಲ್ಲ, ಫಸ್ಟು ಎಲ್ಲಿ ಗಂಟಕ್ಕಿರ್ತೀರಲ್ಲ ಅಲ್ಲಿಗೆ ಬರಬೇಕು. ನೋಡಿ, ಕಾಣಿಸ್ತಾ ಇದೆಯಾ ನಾನು ಏನು ಮಾಡಿದ್ದೀನಿ ಅಂದ್ಬಿಟ್ಟು? ಜಸ್ಟ್ ರೊಟೇಟ್ ಮಾಡ್ಕೊ ಬಂದಿದ್ದೀನಿ. ಅರ್ಥ ಆಯ್ತಾ? ಮೇ ಬಿ ನನಗೆ ಕ್ಯಾಮ್ರಾ ಫೋಕಸ್ ಬೇರೆಯವ್ರು ಇರಬೇಕಾಗಿತ್ತು, ಯಾರೂ ಇಲ್ಲ ಕ್ಯಾಮ್ರಾನ ನೋಡ್ಸೋಕ್ಕೆ. ಅದ್ರಿಗೆ ಇನ್ನೊಂದು ಸರಿ ಕ್ಲಿಯರಾಗಿ ನನ್ನ ಮಕ್ಕಳು ಯಾವಾಗನೇ ಇರ್ತಾರಲ್ಲ ಆವಾಗ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿಸ್ತೀನಿ. ಈ ರೀತಿ ಟೈ ಮಾಡಬೇಕು ಫ್ರೆಂಡ್ಸ್. ಅಂದರೆ ಜಸ್ಟ್ ರೊಟೇಟ್ ಮಾಡ್ಕೊಬಂದು ಅಗೈನ್ ಎಲ್ಲಿ ಟೈ ಮಾಡಿರ್ತೀವೋ ಅಲ್ಲಿ ಟೈ ಮಾಡಬೇಕು ಅಷ್ಟೇ. ಇದು ವೆರಿ ಸಿಂಪಲ್ಲು, ಆದರೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ತೋರಿಸ್ತೀನಿ. ಈಸಿ ನೋಡಿ. ಇವಾಗ ಇಲ್ಲಿ ಮೂವ್ ಮಾಡ್ಬೋದು, ಇದು ಮೇಲಕ್ಕೆ ಕೆಳಗೆ ಹಿಂಗೆ ಮೂವ್ ಮಾಡ್ಬೋದು ನೋಡಿ. ಈ ಥರ ಮೂವ್ ಮಾಡ್ಕೋಬೋದು, ನಾವು ಎಲ್ಲಿ ಬೇಕಂದರೆ ಅಲ್ಲಿ ಮೂವ್ ಮಾಡ್ಕೋಬೋದು ಹಿಂಗೆ ನೋಡಿ. ರೊಟೇಟ್ ಮಾಡಿದ್ದೀನಿ ಅಷ್ಟೇ. ಇದನ್ನು ರೊಟೇಟ್ ಮಾಡಿದ್ದೀನಿ ಈ ಸೈಡು ನೋಡಿ, ಇದೆಲ್ಲ ಕಡೆ ರೊಟೇಟ್ ಮಾಡಿರ್ತೀನಿ. ಇಲ್ಲಿ ಗಂಟಕ್ಕಿರ್ತೀನಿ ಅಷ್ಟೇ. ಈ ರೀತಿ ಜಸ್ಟ್ ಇಲ್ಲಿಂದ ಬಂದು ಹಿಂಗೆ ರೊಟೇಟ್ ಮಾಡಿದ್ದೀನಿ. ಆಮೇಲೆ ಕೆಳಗೆ ಹೋಗಿ ಮೇಲೆ ರೊಟೇಟ್ ಮಾಡಿದ್ದೀನಿ. ಆಮೇಲೆ ಕೆಳಗೆ ಹೋಗಿ ಮತ್ತೆ ಮೇಲೆ ರೊಟೇಟ್ ಮಾಡಿದ್ದೀನಿ. ಆಮೇಲೆ ಟೈ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಅದೆಲ್ಲ ಟೈಮ್ ಮಾಡಿಬಿಟ್ಟು ಮನೆಗೆ ಬಂದೆ. ಆಮೇಲೆ ಇವಾಗ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ನೀರು ಹಟ್ಕೊಂಡು ಸಂಜೆನೇ ಆಗೋಯ್ತು. ಆಮೇಲೆ ಅವ್ರ ಮಕ್ಕಳು ಬಂದರು ನೋಡಿ, ಆಮೇಲೆ ತಿಂತಾ ಇದ್ದಾರೆ. ಅವರಪ್ಪ ಏನೋ ಹೊರಟಿದ್ದಾರೆ, ತಿಂತಾ ಇದ್ದಾರೆ. ಇವಾಗ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ನೀರು ಬಿಟ್ಬಿಟ್ಟು ಬರಬೇಕು. ಮಶ್ರೂಮ್ಸ್ನ ಮ್ಯಾಜಿಕಲ್ ಮಶ್ರೂಮ್ಸ್ ಗಿಡ ಅಂತಾರೆ. ಹೊತ್ತಿನ ಚಿಕ್ಕದಾಗಿರುತ್ತೆ, ಸಾಯಂಕಾಲ ದೊಡ್ಡದಾಗಿ ಹೋಗುತ್ತೆ, ನಾಳೆ ನೋಡಿದ್ರೆ ಇನ್ನೂ ದೊಡ್ಡದಾಗುತ್ತೆ. 3 ದಿನಕ್ಕೆ ಎಷ್ಟು ಮ್ಯಾಜಿಕಲ್ಲಿ ಎಷ್ಟು ದೊಡ್ಡದಾಗುತ್ತೆ ಅಂದ್ಬಿಟ್ಟೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಆ ರೀತಿ ದೊಡ್ಡದಾಗುತ್ತೆ. ಮಾರ್ನಿಂಗು ಚಿಕ್ಕದಾಗಿ ಇತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ಎಲ್ಲ ಚಿಕ್ಕದಾಗಿತ್ತು ನೋಡಿ. ಇದು ಇನ್ನೂ ಚಿಕ್ಕದಿತ್ತು. ಇದು ಬಂದು ಥರ್ಡ್ ಈಲ್ಡ್ ತಗೊತಾ ಇದ್ದೀನಿ. ಅಂದರೆ ಇದರಲ್ಲಿ 3rd ಸಾರಿ ತಗೊತಾ ಇದ್ದೀನಿ. 3ನೇ ಸರಿ ನೀರು ಬಿಡೋಣ ಅಂದ್ಬಿಟ್ಟು ಬಂದಿತ್ತು. ನೀರು ಹೊತ್ತಿನೇ ಸಾಯಂಕಾಲ ಬಿಡ್ತಾಯಿದ್ದೀನಿ. ಸ್ವಲ್ಪ ಬಿಸಿಲು ಕಾಲ ಆದರೆ 3 ಸರಿ ಬಿಡಬೇಕು ಫ್ರೆಂಡ್ಸ್. ಈ ಮೋಟ್ರಲ್ಲಿ ಚಾರ್ಜಿಂಗ್ ಖಾಲಿ ಆಗೋಯ್ತು. ಆದರೆ ಇವಾಗ ಚಾರ್ಜಿಂಗ್ ಆಗಿಬಿಟ್ಟು ಮನೆ ಕಡೆ ಬರ್ತೀನಿ. ನನ್ನ ಬೈಕೊನ್ನವರು ಬೈಕೊತಾ ಇರಲಿ, ಹೊಟ್ಟೆ ಉರ್ಕೊತಾ ಇರಲಿ, ನಾವು ಮಾಡೋ ಕೆಲಸ ಮಾಡ್ತಾಯಿರೋಣ. ಏನಾನ ಅಂದ್ಕೊಂಡ್ಲಿ, ಇಟ್ಸ್ ಓಕೆ, ಡೋಂಟ್ ಕೇರ್ ಅಷ್ಟೇ. ಈ ಪೀಪಲ್ನ ನಾವು ಯಾವಾಗ ಕೇರ್ ಮಾಡ್ದಿರೋ ಇರ್ತೀವೋ ನಮ್ಮ ಕೆಲಸ ಆರಾಮಾಗುತ್ತೆ, ನಮ್ಮ ಮೈಂಡ್ಗೆ ರಿಲ್ಯಾಕ್ಸ್ ಸಿಗುತ್ತೆ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.